Hello everyone, welcome to Square Catalyst. So let's start today's class. Okay, that is second one. Find the angle represented by A. ಸೊ ನಾವು ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ಒಂದು ಕ್ರೈಟೀರಿಯಾ ಯೂಸ್ ಮಾಡಿಕೊಂಡು ನಾವು ಆನ್ಸರ್ನ ಕಂಡಿದ್ವಿ. ಲೈಕ್ ಫಾರ್ ಎಕ್ಸಾಂಪಲ್ ಆಲ್ಟರ್ನೇಟಿವ್ ಆಂಗಲ್ ಆಗಿರ್ಬೋದು, ಕರೆಸ್ಪಾಂಡಿಂಗ್, ಇಂಟೀರಿಯರ್ ಪೇರ್, ಲೀನಿಯರ್ ಪೇರ್ ಈ ತರ ಕಂಡಿಡಿದ್ವಿ. ಬಟ್ ಈಗ 2 ಅಥವಾ 3 ಕ್ರೈಟೀರಿಯಾನ ಅಟ್ ಎ ಟೈಮ್ ನಾವು ಯೂಸ್ ಮಾಡ್ತಾ ಇದೀವಿ ಒಂದು ಪ್ರಾಬ್ಲಮ್ ಕಂಡುಹಿಡಿಯೋದಕ್ಕೆ. ಆಯ್ತಾ? ಸೊ ನಿಮ್ಗೆ ಇಲ್ಲಿ ಒಂದು ನೆನ್ಪಿಟ್ಕೊಳ್ಳೋದಕ್ಕೆ ನಾನೇನು ಹೇಳ್ತಿದ್ದೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಆಂಗಲ್ ಇದೆ. ಓಕೆ, ಹೀಗೆ. ಸೊ ಈ ಆಂಗಲ್ದವರು ಎಸ್ಟಿಮೇಷನ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ದಿಸ್ ಕಂಪ್ಲೀಟ್ ಆಂಗಲ್, ಇಮ್ಯಾಜಿನ್ ಇಟ್ ಇಸ್ 120 ಡಿಗ್ರಿ. ಓಕೆ, ಅದಾದ್ಮೇಲೆ ಇಲ್ಲಿ ಇನ್ನೊಂದು ಆಂಗಲ್ ಬರುತ್ತೆ, ಇದರಲ್ಲೇ ಡಿವೈಡ್ ಆಗಿರುತ್ತೆ. ಓಕೆ, ಇದಿಷ್ಟಕ್ಕೆ ಆಂಗಲ್ ಕೊಟ್ಟಿರ್ತಾರೆ ಅವರು. ಎಷ್ಟು ಕೊಟ್ಟಿರ್ತಾರೆ ಅಂತಂದ್ರೆ ಇದಿಷ್ಟನ್ನ 60 ಡಿಗ್ರಿ ಅಂತ ಕೊಟ್ಟಿರ್ತಾರೆ. ನಿಮಗೆ ಈ ಆಂಗಲ್ ಎಷ್ಟು ಅಂತ ಕ್ವೆಶ್ಚನ್. ಐ ವಿಲ್ ನೇಮ್ ಇಟ್. ಓಕೆ, ನೇಮ್ ಕೊಡ್ತೀನಿ ನಾನು. ಇಲ್ಲಿ 60 ಡಿಗ್ರಿ ಇದೆ, ಇಲ್ಲಿ ಎ ಇದಿಷ್ಟು. ದಿಸ್ ಟೋಟಲ್ ರೆಡ್ ಅಲ್ಲಿ ಮೆನ್ಷನ್ ಮಾಡಿರೋದು ಫುಲ್ ಟೋಟಲ್ ಆಂಗಲ್ 120 ಡಿಗ್ರಿ ಅಂತ ಗೊತ್ತು. ನಮಗೆ ಎ ಆಂಗಲ್ ಬೇಕು. ಎ ಆಂಗಲ್ ಅಂದ್ರೆ ಇಮ್ಯಾಜಿನ್ ದಿಸ್ ಇಸ್ ಎ ಬಿ ಸಿ. ಅಂದ್ರೆ ಈ ಎ ಬಿ ಸಿ ಆಂಗಲ್ ಏನಿದೆ ಅದು ಎ, ಅದು ನನಗೆ ಬೇಕು. ಇಲ್ಲಿ ಸಿ ಬಿ ಮತ್ತೆ ಡಿ ಆಂಗಲ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಓಕೆ, ದಟ್ ಇಸ್ 60 ಡಿಗ್ರಿ. ಐ ವಾಂಟ್ ದಿಸ್ ಎ. ಹೌ ಟು ಡೂ ಇಟ್? ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ನಮಗೆ ಟೋಟಲ್ ಆಂಗಲ್ ಗೊತ್ತಿದೆ ಅಂದ್ರೆ ಈ 60 ಡಿಗ್ರಿ ಪ್ಲಸ್ ಎ ಆಂಗಲ್ ಏನಿದೆ ಎರಡನ್ನೂ ಸೇರಿ 120 ಡಿಗ್ರಿ ಅಲ್ವಾ ಟೋಟಲ್ ಆಂಗಲ್ ಅಂದ್ರೆ. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ 60 ಡಿಗ್ರಿ ಪ್ಲಸ್ ಆಂಗಲ್ ಎ ವಿಲ್ ಬಿ ಈಕ್ವಲ್ ಟು 120 ಡಿಗ್ರಿ. ನನಗೆ ಎ ಮಾತ್ರ ಬೇಕು ಅಂದ್ರೆ ಏನ್ ಮಾಡ್ಬೇಕು? 120 ಇಂದ 60ನ ಮೈನಸ್ ಮಾಡಬೇಕು. ಅಂದ್ರೆ ಟೋಟಲ್ ಇಂದ ಗಿವನ್ ನ ಮೈನಸ್ ಮಾಡಿದ್ರೆ ಐ ವಿಲ್ ಗೆಟ್ ದ ರಿಮೈನಿಂಗ್. ಅಂಡರ್ಸ್ಟುಡ್? ಸೊ ಎ ಇಸ್ ಈಕ್ವಲ್ ಟು 120 ಮೈನಸ್ 60 ಅಂದ್ರೆ ಐ ವಿಲ್ ಗೆಟ್ 60 ಡಿಗ್ರಿ. ಸೊ ರಿಮೈನಿಂಗ್ ಆಂಗಲ್ ಕೂಡ 60 ಡಿಗ್ರಿನೇ ಆಗಿರಬೇಕು. ಇದನ್ನ ನೀವು, ನಾನು ಯಾಕೆ ಇಷ್ಟೊಂದು ಹೇಳ್ತಿದ್ದೀನಿ ಅಂದ್ರೆ ಇದು ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ಆಲ್ರೆಡಿ 60 ಡಿಗ್ರಿ ಇದೆ, ರಿಮೈನಿಂಗ್ 120 ಆಗಕ್ಕೆ ಎಷ್ಟು ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರು ಓಕೆ. ಓಕೆನಾ? ನೆಕ್ಸ್ಟ್ 60 ಕೊಟ್ಟರೆ ನನಗೆ 120 ಆಗುತ್ತೆ. ಆ ರೀತಿ ಥಿಂಕ್ ಮಾಡಿದ್ರು ಓಕೆ. ಸೊ ನಿಮಗೆ ನಾನು ಇಲ್ಲಿ ಅರ್ಥ ಮಾಡ್ಕೊಳಕ್ಕೆ ಏನು ಹೇಳ್ತಿರೋದು ಅಂದ್ರೆ, ನಿಮ್ಗೆ ಯಾವಾಗೆಲ್ಲ ಈ ತರ ಟೋಟಲ್ ಆಂಗಲ್ ಕೊಟ್ಟಿರ್ತಾರೆ ಮತ್ತೆ ಒಂದು ಆಂಗಲ್ ಕೇಳ್ತಾರೆ, ಇಟ್ ಈಸ್ ವೆರಿ ಈಸಿ ಟು ಫೈಂಡ್. ಸೊ ಗಿವನ್ ಆಂಗಲ್ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರ್ತಾರೆ ನಿಮಗೆ 50, ಟೋಟಲ್ 100 ಡಿಗ್ರಿನೋ ಏನೋ ಇದ್ದಾಗ, ಸೊ ಟೋಟಲ್ ಇಂದ ಗಿವನ್ ನ ಮೈನಸ್ ಮಾಡಿದ್ರೆ ರಿಮೈನಿಂಗ್ ಪೋರ್ಷನ್ ಸಿಗುತ್ತೆ. ಇದಿಷ್ಟೇ ನೀವು ಅರ್ಥ ಮಾಡ್ಕೋಬೇಕಾಗಿರೋದು. ಆಯ್ತಾ? ಸೊ ಎಸ್, ಲೆಟ್ ಸ್ಟಾರ್ಟ್ ಫಸ್ಟ್ ಒನ್. ಸೊ ಈಗ 42 ಡಿಗ್ರಿ ಇದೆ, ನನಗೆ ಬೇಕಾಗಿರೋದು ಎ. ಇಲ್ಲಿ 100 ಇದೆ ಅಂದ ತಕ್ಷಣ ನಾವು ಇಂಟೀರಿಯರ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಲೈನ್ ಪ್ಯಾರಲಲ್ ಆಗಿಲ್ಲ. ಪ್ಯಾರಲಲ್ ಇದ್ರೆ ಮಾತ್ರ ಇಂಟೀರಿಯರ್ ಬರೋದು. ಫಾರ್ ಎಕ್ಸಾಂಪಲ್ ಈ 100ಗೆ ಇದು ಇಂಟೀರಿಯರ್ ಆಗುತ್ತೆ, ಈ ಎಗೆ ಈ ಆಂಗಲ್ ಇಂಟೀರಿಯರ್ ಆಗುತ್ತೆ. ಓಕೆ, ಸೊ 42ನ ನಾನು ಇಂಟೀರಿಯರ್ ಆಗಿ ಕನ್ವರ್ಟ್ ಮಾಡ್ಬೋದಾ? ಎಸ್, ಮಾಡ್ಬೋದು. ಯಾಕಂದ್ರೆ 42 ಇಂದ ಡೈರೆಕ್ಟ್ ಎಗೆ ರಿಲೇಷನ್ ಇಲ್ಲ. ಸೊ 42ನ ನಾನು ವರ್ಟಿಕಲಿ ಆಪೋಸಿಟ್ ಆಂಗಲ್ ಯೂಸ್ ಮಾಡಿ ಇಲ್ಲಿ 42 ಅಂತ ಬರೀಬೋದಲ್ವಾ? ಸೊ ವಾಟ್ ಐ ಯೂಸ್ಡ್? ವರ್ಟಿಕಲಿ ಆಪೋಸಿಟ್ ಆಂಗಲ್. ಸೊ ಈ ರೀತಿ ಯಾವಾಗ ಲೈನ್ ಕ್ರಾಸ್ ಆಗುತ್ತೋ ಇಲ್ಲಿರೋ ಆಂಗಲ್ ಇಲ್ಲಿಗೆ ಈಕ್ವಲ್ ಆಗಿರುತ್ತೆ. ಸೊ 42 ವಿಲ್ ಬಿ ಈಕ್ವಲ್ ಟು ಹಿಯರ್ 42. ಸೊ ಇವಾಗ ಇವೆರಡು ಆಂಗಲ್ ಏನಾಗುತ್ತೆ? ಇಂಟೀರಿಯರ್ ಆಂಗಲ್. ಓಕೆನಾ? ಸೊ ಎಷ್ಟು ಪೇರ್ ಆಯ್ತು ನೋಡಿ. ಒಂದು ಕ್ರೈಟೀರಿಯಾ, 2 ಕ್ರೈಟೀರಿಯಾ ಯೂಸ್ ಮಾಡಿದೆ ನಾನು, ಇಂಟೀರಿಯರ್ ಆಂಗಲ್. ಸೊ ಇಂಟೀರಿಯರ್ ಆಂಗಲ್ ಯೂಸ್ ಮಾಡಿ ನಾನು ಏನು ಮಾಡ್ಬೋದು? ಎ ಕಂಡುಹಿಡಿಬೋದು. ಸೊ ಎ ಪ್ಲಸ್ 42 ಏನಾಗಬೇಕು? 180 ಡಿಗ್ರಿ ಆಗುತ್ತೆ. ಸೊ ಆಂಗಲ್ ಎ ಬೇಕು ಅಂದರೆ 180ಇಂದ 42ನ ಮೈನಸ್ ಮಾಡಬೇಕು. 180ಇಂದ 42ನ ಮೈನಸ್ ಮಾಡಿದ್ರೆ ನನಗೆ ಎಷ್ಟು ಆಂಗಲ್ ಎ ಅಂತ ಸಿಗುತ್ತೆ. ಸೊ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 38 ಡಿಗ್ರಿ. ಓಕೆ, ಸೊ ಐ ವಿಲ್ ಗೆಟ್ 138 ಡಿಗ್ರಿ. So angle A will be what? Angle A will be 138 degree. Understood? So more than one criteria we are using here. That is vertically opposite angle. First use ಮಾಡಿದೆ, then I'll use interior angles. Okay? Yes. So second one ಮಾಡೋಣ. ಸೊ 62 ಇಂದ ಎಗೆ ಏನು ರಿಲೇಷನ್ ಮಾಡ್ಬೋದು ನಾನು? ಸೊ ಫಸ್ಟ್ ಈಗ ಈ ಲೈನ್ ಪ್ಯಾರಲಲ್ ಇದೆ, 2 ಡಬಲ್ ಆರೋ ಕೊಟ್ಟಿದ್ದಾರಲ್ಲ, ಅವೆರಡು ಲೈನ್ ಪ್ಯಾರಲಲ್ ಇದೆ. ಸೊ ಈಗ ಈ ಆಂಗಲ್ ಏನಾಯ್ತು? ಟ್ರಾನ್ಸ್ಫರ್ಸ್ ಆಯ್ತು. ಸೊ ಟ್ರಾನ್ಸ್ಫರ್ಸ್ ಅಂದಮೇಲೆ ಕೆನ್ ಐ ಡೂ ಕರೆಸ್ಪಾಂಡಿಂಗ್ ಆಂಗಲ್? ಎಸ್, ಫಸ್ಟ್ ಐ ಆಮ್ ಯೂಸಿಂಗ್ ಕರೆಸ್ಪಾಂಡಿಂಗ್. ನೀವು ಯಾವುದನ್ನಾದ್ರೂ ಯೂಸ್ ಮಾಡ್ಬೋದು. ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಕರೆಸ್ಪಾಂಡಿಂಗ್ ಅಂದ್ರೆ ಇದು 62 ಆಯ್ತು ಅಲ್ವಾ? ದೆನ್ ಇದನ್ನ ಕಂಡುಹಿಡಿಬೋದಾ ನಾನು? ಸೊ ಯಾವಾಗೆಲ್ಲ ಲೈನ್ ಈ ರೀತಿ ಇರುತ್ತೋ ಅಲ್ಲಿ ಒಂದು ಆಂಗಲ್ ಹಿಂಗೆ ಫಾರ್ಮ್ ಆದಾಗ ಸ್ಟ್ರೇಟ್ ಲೈನಲ್ಲಿ ಈ ಎರಡು ಆಂಗಲ್ದು ಸಮ್ ಏನಾಗಿರುತ್ತೆ? 180 ಆಗಿರುತ್ತೆ. ಅದನ್ನ ನಾನೇನಂತ ಕರಿತೀನಿ? ಅದನ್ನ ನಾವು ಲೀನಿಯರ್
ಪೇರ್ ಅಂತ ಕರಿತೀವಿ. ಓಕೆ, ಸೊ 62 ಆಯಿತು ಅಂದರೆ ಇಲ್ಲಿ ಎಷ್ಟು ಬರಬೇಕು 180 ಆಗೋದಕ್ಕೆ? ಯು ಹ್ಯಾವ್ ಟು ಮೈನಸ್ ಫ್ರಮ್ 180. 180ಇಂದ 62ನ ಮೈನಸ್ ಮಾಡಿದ್ರೆ ರಿಮೈನಿಂಗ್ ಆ್ಯಂಗಲ್ ಸಿಗುತ್ತೆ. ಅದನ್ನ ನಾನು ಇಲ್ಲಿ ಹೇಳ್ಕೊಟ್ಟೆ ಅಲ್ವಾ? ಎಸ್. ಸೊ 180ಇಂದ 62ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 118 ಡಿಗ್ರಿ ಬರುತ್ತೆ. ಸೊ ಇದು 118 ಆಯ್ತಾ? 118 ಡಿಗ್ರಿ. ಇವೆರಡನ್ನ ಅಬ್ಸರ್ವ್ ಮಾಡಿ, ಕರೆಸ್ಪಾಂಡಿಂಗ್ ಅಲ್ವಾ, ಎರಡು ಲೈನ್ ಪ್ಯಾರಲಲ್ ಆಗಿದೆ. ಸೊ ಇದೇನಾಯಿತು? ಕರೆಸ್ಪಾಂಡಿಂಗ್. ಅಗೇನ್ ಐ ಆಮ್ ಯೂಸಿಂಗ್ ಕರೆಸ್ಪಾಂಡಿಂಗ್. ಸೊ ಐ ವಿಲ್ ಗೆಟ್ A is equal to, angle A is equal to 108 degree. 118 degree. So now here. So ಈಗ 3 lines parallel ಆಗಿದೆ. I will name it as L, M and N. ಓಕೆ, L ಮತ್ತು M ವರೆಗೆ ಟ್ರಾನ್ಸ್ವರ್ಸಲ್ ಲೈನ್ ಇಲ್ಲಿದೆ. ಐ ವಿಲ್ ನೇಮ್ ಇಟ್ as T. ನಿಮ್ಮ ಕನ್ವೀನಿಯನ್ಸ್ಗೆ ಅಷ್ಟೇ ಇದು ನೇಮಿಂಗು, ನಾಟ್ ಕಂಪಲ್ಸರಿ. ಸೊ ಈ T ಟ್ರಾನ್ಸ್ವರ್ಸಲ್ ಇಲ್ಲಿ ಹೋಗಿದೆ. ಓಕೆನಾ? ಸೊ ಟ್ರಾನ್ಸ್ವರ್ಸ್ ಬಂದಾಗ ಅಲ್ಲಿ ಕರೆಸ್ಪಾಂಡಿಂಗ್ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಈ 110 ಯಾವುದು ಕರೆಸ್ಪಾಂಡಿಂಗು ಅಂದರೆ ಇಲ್ಲಿದೆಯಲ್ಲ, ಇದು ಕಂಪ್ಲೀಟ್ ಇಷ್ಟು ಇಲ್ಲಿಗೆ. ಓಕೆನಾ? ಸೊ ಈ ಒಂದು ಆ್ಯಂಗಲ್ ಏನಿದೆ ಎರಡಾಗಿ ಸ್ಪ್ಲಿಟ್ ಆಗಿದೆ. ಇದು ಒಂದು ಆ್ಯಂಗಲು, ಇಲ್ಲಿ ಒಂದು ಆ್ಯಂಗಲ್. ಓಕೆನಾ? ಎರಡು ಆ್ಯಂಗಲ್ ಲೈಕ್ ದಸ್ ಈ ರೀತಿ ಫಿಕ್ಸ್ ಆಗಿದೆ. ಇಲ್ಲಿ ಕೊಟ್ಟಿರೋ ಆ್ಯಂಗಲ್ 35 ಡಿಗ್ರಿ. ಇಲ್ಲಿ ಬರ್ದಿದ್ದಾರೆ ಅಷ್ಟೇ, ಈ ಆ್ಯಂಗಲ್ ಇಲ್ಲಿದೆ. ಓಕೆ, ಸೊ ಕರೆಸ್ಪಾಂಡಿಂಗ್ ಆ್ಯಂಗಲ್ ಈಕ್ವಲ್ ಅಲ್ವಾ ಪ್ಯಾರಲಲ್ ಲೈನ್ಸ್ ಅಂದರೆ? ಈ ಕಂಪ್ಲೀಟ್ ಆ್ಯಂಗಲ್ ಏನಿದೆ ಇದು 110 ಇಲ್ಲಿರೋದು. ಈ ಕಂಪ್ಲೀಟ್ ಆ್ಯಂಗಲ್ ಎಷ್ಟು? 110, ಯಾಕಂದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್. ಅದರಲ್ಲಿ 35 ಕೊಟ್ಟಿದ್ದಾರೆ, ಇದು 35. ರಿಮೈನಿಂಗ್ ಎಷ್ಟಿದೆ? ರಿಮೈನಿಂಗ್ ಎಷ್ಟಿದೆ ಅಂದರೆ 110 ಡಿಗ್ರಿಲಿ ನೀವು 35ನ ಮೈನಸ್ ಮಾಡಿದ್ರೆ you'll get it. ಸೊ ಮೈನಸ್ ಮಾಡಿ, 35ನ ಮೈನಸ್ ಮಾಡಿದ್ರೆ ಸಿಗುತ್ತೆ ಇಲ್ಲಿ 5, ಯಾಕಂದರೆ ಇದು 10 ಆಗುತ್ತೆ, ಇಲ್ಲಿ 0 ಆಗಿರುತ್ತೆ. ಸೊ ಇಲ್ಲಿ 0 ಆದಾಗ ಓವರ್ ಆಲ್ 10, ದಟ್ ಇಸ್ 75 ಡಿಗ್ರಿ ಆಯಿತು. ಸೊ ಈ ರಿಮೈನಿಂಗ್ ಪೋರ್ಷನ್ ಏನಿದೆ ಅದು 75 ಡಿಗ್ರಿ. ಸೊ ಯಾವುದು ರಿಮೈನಿಂಗ್ ಅಂತ ಮತ್ತೆ ಬರಿತೀನಿ ನೋಡಿ. ಹಿಂಗೆ ಲೈನ್ ಇಂಟರ್ಸೆಕ್ಟ್ ಆಗಿದೆ ಅಲ್ವಾ, ಇಲ್ಲಿರೋ ಲೈನ್ ನಾನು ಬರೀತಾ ಇಲ್ಲ. ಇಲ್ಲಿ ಎಷ್ಟಿದೆ? ಇದು 75 ಡಿಗ್ರಿ. ಅಂಡರ್ಸ್ಟುಡ್? ಇಲ್ಲೊಂದು ಲೈನಿಂಗ್ ಪಾಸ್ ಆಗಿದೆ, ಇದೆಷ್ಟಿದೆ? 35, 75 ಓವರ್ ಆಲ್ ಎಷ್ಟಿದೆ? 110 ಡಿಗ್ರಿ. ಸೊ ಈಗ ಇಲ್ಲೂ ಒಂದು ಪ್ಯಾರಲಲ್ ಲೈನ್ ಇದೆ, ಯಾಕಂದರೆ 3 ಲೈನ್ಸ್ ಅಲ್ವಾ ಇರೋದು. ಇಲ್ಲಿ 75 ಇದೆ, ಕರೆಸ್ಪಾಂಡಿಂಗ್ ಅಂದರೆ ಇಲ್ಲಿ ಎಷ್ಟು ಬರಬೇಕು? 75 ಬರುತ್ತಲ್ವ ಕರೆಸ್ಪಾಂಡಿಂಗ್ ಆದರೆ. ಸೊ ಐ ಕ್ಯಾನ್ ರೈಟ್ ಹಿಯರ್ ಆ್ಯಸ್ 75 ಡಿಗ್ರಿ. ಓಕೆ, ಸೊ 75 ಇದೆ, ಇಲ್ಲಿ ಎಷ್ಟಿದೆ? ಯಾಕಂದರೆ ಇದು ಸ್ಟ್ರೇಟ್ ಲೈನ್. ಯು ಕ್ಯಾನ್ ಯೂಸ್ ವಾಟ್? ಯು ಕ್ಯಾನ್ ಯೂಸ್ ಥರ್ಡ್ ಕ್ರೈಟೀರಿಯಾ. ಸೊ ಫಸ್ಟ್ ನಾವೇನು ಮಾಡಿದ್ವಿ? ಕರೆಸ್ಪಾಂಡಿಂಗ್. ಹಿಯರ್ ವಿ ಆರ್ ಯೂಸಿಂಗ್ ಲೀನಿಯರ್. ಸೊ ಫಸ್ಟ್ ಈಸ್ ಕರೆಸ್ಪಾಂಡಿಂಗ್, ಸೆಕೆಂಡ್ ಒನ್ ಇಸ್ ವೇಟ್ ಅ ಮಿನಿಟ್, ಸೆಕೆಂಡ್ ಒನ್ ಐ ಆಮ್ ಯೂಸಿಂಗ್ ಲೀನಿಯರ್ ಪೇರ್. ಓಕೆ, ಸೊ ಲೀನಿಯರ್ ಪೇರ್ ಮಾಡಿದ್ರೆ ಏನಾಗುತ್ತೆ? ಎ ಆ್ಯಂಗಲ್ ಪ್ಲಸ್ 75 ಡಿಗ್ರಿ ಎರಡು ಸೇರಿ ಎಷ್ಟಾಗಬೇಕು? 180 ಡಿಗ್ರಿ ಆಗಬೇಕು. ಸೊ ನನಗೆ ಎ ಮಾತ್ರ ಬೇಕು ಅಂದರೆ ಎಷ್ಟದು? 180 ಮೈನಸ್ 75. 180ಇಂದ 75 ಮೈನಸ್ ಮಾಡಿದ್ರೆ ನನಗೆ ಸಿಗುತ್ತೆ 105 ಡಿಗ್ರಿ. ಸೊ ಆ್ಯಂಗಲ್ ಎ ಇಸ್ 105 ಡಿಗ್ರಿ. ಸೊ ನಾವು ದಿಸ್ ಒನ್. ಸೊ ಈಗ ಸೊ ನಾನು ನಿಮ್ಗೆ ಏನು ಹೇಳ್ಕೊಟ್ಟೆ? 2 ಲೈನ್ ಸ್ಪ್ಲಿಟ್ ಆದಾಗ ಅಂತ ಹೇಳ್ಕೊಟ್ಟೆ. ಬೈ ಚಾನ್ಸ್ 3 ಲೈನ್ ಸ್ಪ್ಲಿಟ್ ಆಯಿತು ಈ ರೀತಿ ಒಂದು ಸ್ಟ್ರೇಟ್ ಆ್ಯಂಗಲಲ್ಲಿ. ಆಗ ನೀವು ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ 3, ಫಾರ್ ಎಕ್ಸಾಂಪಲ್ ಇದು ಎ ಬಿ ಸಿ ಅಂದ್ಕೊಳ್ಳಿ, 3 ಆ್ಯಂಗಲ್ ಸೇರಿ ಏನಾಗಬೇಕು? ಅಲ್ಟಿಮೇಟ್ ಆಗಿ ಇದು ಸ್ಟ್ರೇಟ್ ಲೈನ್. ಅಲ್ಲಿ ಎಷ್ಟಾದರೂ ಆ್ಯಂಗಲ್ ಫಾರ್ಮ್ ಆಗಲಿ, ಇನ್ನೂ ಇಲ್ಲಿ ಸ್ಪ್ಲಿಟ್ ಆಗಲಿ, ಎಲ್ಲ ಆ್ಯಂಗಲ್ದು ಸಮ್ ಏನಾಗಿರಬೇಕು? 180 ಡಿಗ್ರಿ ಆಗಿರಬೇಕು. ಇದನ್ನು ಮರಿಬೇಡಿ. ಓಕೆನಾ? ಒಂದು ಸ್ಟ್ರೇಟ್ ಆ್ಯಂಗಲಲ್ಲಿ ಎಷ್ಟಾದರೂ ಆ್ಯಂಗಲ್ಸ್ ಇರಲಿ, ಆ ಕಂಪ್ಲೀಟ್ ಒಂದು ಹಿಂಗೆ ಏನು ಬರಿತೀವಿ ನಾವು ಸ್ಟ್ರೇಟ್ ಲೈನಲ್ಲಿ, ಇದಿಷ್ಟರಲ್ಲಿ ಎಷ್ಟು ಆ್ಯಂಗಲ್ಸ್ ಇದ್ರೂ ಎಲ್ಲನೂ ಸಮ್ ಮಾಡಿ ನಮ್ಗೆ ಏನು ಬರಬೇಕು? ಇದೆಲ್ಲ ಒಂದು ಪಾಯಿಂಟಿಂದ ಬಂದಿರಬೇಕು ಲೈನ್ಸು. ಸೊ ಏನಾಗಿರುತ್ತೆ? ಆ್ಯಂಗಲು 180 ಡಿಗ್ರಿ ಆಗಿರುತ್ತೆ. ಅದಕ್ಕೆ ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ. ಈ ರೀತಿ ಬಾಕ್ಸ್ ಸ್ಕ್ವೇರ್ ಬರೆದ್ರೆ ಇಟ್ ಇಸ್ 90 ಡಿಗ್ರಿ. ಸೊ ಇಲ್ಲೊಂದು ಆ್ಯಂಗಲ್ ಏನಿದೆ ಮತ್ತು ಇದು ಮೂರೂ ಸೇರಿಸಿದ್ರೆ ಎಷ್ಟಾಗಬೇಕು? 180 ಆಗಬೇಕಲ್ವಾ? ಸೊ ಮಾಡೋಣ ಅದನ್ನು. ಸೊ 67 ಡಿಗ್ರಿ ಪ್ಲಸ್ ದಿಸ್ ಒನ್, ಐ ವಿಲ್ ನೇಮ್ ಇಟ್ ಆಸ್ ಸಮ್ ಎಕ್ಸ್. ಓಕೆ, ಎಕ್ಸ್ ಪ್ಲಸ್ 90 ಡಿಗ್ರಿ, ಇದಿಷ್ಟು ಸೇರಿದ್ರೆ ಎಷ್ಟಾಗಬೇಕು? 180 ಡಿಗ್ರಿ ಆಗಬೇಕು. ನನಗೆ ಎಕ್ಸ್ ಮಾತ್ರ ಬೇಕು ಅಂದಾಗ ಏನು ಮಾಡಬೇಕು? ಈ ಎರಡು ಆ್ಯಂಗಲ್ನ ಸಮ್ ಮಾಡಿ 180ಗೆ ಮೈನಸ್ ಮಾಡಬೇಕು. ಸೊ ಇವೆರಡು ಆ್ಯಂಗಲ್ ಸಮ್ ಮಾಡಿದ್ರೆ ಎಷ್ಟಾಯಿತು? ಇಲ್ಲಿ 157. ಓಕೆ, ಸೊ 157 180ಇಂದ ಮೈನಸ್ ಮಾಡಬೇಕು. ಸೊ ಎಕ್ಸ್ ಇಸ್ ಈಕ್ವಲ್ ಟು 180 ಮೈನಸ್ 157. ಸೊ ಇಟ್ ಇಸ್, ಸೊ ಐ ವಿಲ್ ಗೆಟ್ 23. ಓಕೆ, ಸೊ ಎಕ್ಸ್ ಆ್ಯಂಗಲ್ ಎಷ್ಟಿದೆ ಇಲ್ಲಿ? ಇದು 23. ಸೊ ನಮಗೆ ಬೇಕಾಗಿರೋದು ಎ ಕಂಡುಹಿಡಿಯೋದಕ್ಕೆ. ಪ್ಯಾರಲಲ್ ಲೈನ್ ಇಲ್ಲಿದೆ. ಸೊ ನೀವೀಗ ಆಲ್ಟರ್ನೇಟಿವ್ ಆ್ಯಂಗಲ್ ಚೆಕ್ ಮಾಡ್ಬೋದಾ? ನೋಡಿ,
ಇಲ್ಲೊಂದು ಲೈನ್ ದಟ್ ಇಸ್ ಪ್ಯಾರಲಲ್, ಇಲ್ಲೊಂದು. ಸೊ ಇಸ್ ಇಟ್ ಝೆಡ್? ಎಸ್, ಇಟ್ ಇಸ್ ಅ ಝೆಡ್. ಸೊ ಈ ಆಂಗಲ್ ಏನಿದೆ, ಈ ಆಂಗಲ್ ಹಿಂಗಿದೆ ಅಲ್ಲ, ಹಿಂಗ್ ಫಾರ್ಮ್ ಆಗಿದೆ. ಇಲ್ಲಿರೋ ಆಂಗಲ್ ಇಲ್ಲಿಗೆ ಈಕ್ವಲ್ ಆಗಿರುತ್ತೆ, ಆಲ್ಟರ್ನೇಟಿವ್. ಸೊ ಇಲ್ಲಿ ಎ ಇದೆ, ಇಲ್ಲಿ 23 ಇದೆ. ಸೊ ಎ ಎಷ್ಟು? ಎ 23. ಓಕೆ, ಎಸ್. ಸೊ now we have to find what in the given figure below, what angles do x and y stand for. x ಮತ್ತೆ y ನ ನಾವು ಕಂಡುಹಿಡಿಬೇಕು ಇಲ್ಲಿ. ಸೊ ನಾವು y ಆಂಗಲ್ನ ನಾವು ಹೇಗೆ ಕಂಡುಹಿಡಿಬಹುದು? 65 ಆಂಗಲ್ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಸ್ಕ್ವೇರ್ ಆಂಗಲ್ ಅಂತಂದ್ರೆ ಎಷ್ಟಿದು? 90 ಡಿಗ್ರಿ ಇರುತ್ತೆ. ಸೊ 90 ಡಿಗ್ರಿ ಗೊತ್ತಿದೆ, 65 ಡಿಗ್ರಿ ಗೊತ್ತಿದೆ. ಸೊ 90 ಡಿಗ್ರಿ ಅಬ್ಸರ್ವ್ ಮಾಡಿ, ಇದೆರಡು ಪ್ಯಾರಲಲ್ ಲೈನ್, ಯಾಕಂದ್ರೆ ಆರೋ ಮಾರ್ಕ್ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇಲ್ಲಿ 90 ಅಂದಮೇಲೆ ಇಲ್ಲೂ 90 ಇರಬೇಕಲ್ವಾ? ಸೊ ಇದು ಓವರ್ ಆಲ್ ಎಷ್ಟಿದೆ? 90 ಡಿಗ್ರಿ ಇದೆ. ಸೊ 90 ಡಿಗ್ರಿಲಿ ಇಲ್ಲಿ 65 ಇದೆ, ರಿಮೈನಿಂಗ್ ಎಷ್ಟು ಬರುತ್ತೆ? 95 65 ಹೋಗಿ ರಿಮೈನಿಂಗ್ ಎಷ್ಟು ಬರುತ್ತೆ? 90 ಮೈನಸ್ 65. ಐ ವಿಲ್ ಗೆಟ್ ವಾಟ್? 25 ಡಿಗ್ರಿ. ಸೊ ದಿಸ್ ರಿಮೈನಿಂಗ್ ಆಂಗಲ್ ಇಸ್ 25 ಡಿಗ್ರಿ. ಸೊ ವೈ ಆಂಗಲ್ ಯಾವುದಕ್ಕೆ ಈಕ್ವಲ್ ಆಗಿದೆ ನೋಡಿ. ರಿವರ್ಸ್ ಝೆಡ್ ನ ಮಾಡಿದ್ರೆ ಯು ವಿಲ್ ಗೆಟ್ ಇಟ್. ವೈ ಲೈಕ್ ದಿಸ್, ರಿವರ್ಸ್ ಝೆಡ್ ಅಲ್ಲಿ ಇದೆ. ಸೊ ಇಲ್ಲಿ ಬರೋ ಆಂಗಲ್ ಏನಕ್ಕೆ ಈಕ್ವಲ್ ಆಗಿರುತ್ತೆ? ಇಲ್ಲಿಂದ ಇಲ್ಲಿಗೆ, ಅಂದ್ರೆ 65 ಪ್ಲಸ್ ದಿಸ್ ಆಂಗಲ್. ಸೊ ಇಲ್ಲಿ 90 ಡಿಗ್ರಿ ಅಂದ್ರೆ ಇಲ್ಲಿ ಎಷ್ಟಿರಬೇಕು? 90 ಡಿಗ್ರಿನೇ ತಾನೆ, ಯಾಕಂದ್ರೆ ಎರಡನ್ನೂ ಸಮ್ ಮಾಡಿದ್ರೆ ಐ ವಿಲ್ ಗೆಟ್ 180 ಡಿಗ್ರಿ, ಯಾಕಂದ್ರೆ ಸ್ಟ್ರೇಟ್ ಲೈನ್. 90 ಡಿಗ್ರಿ ಇದೆ, ಇಲ್ಲೂ 90ನೇ ಇರುತ್ತೆ. ಸೊ ಈ ಆಂಗಲ್ ಎಷ್ಟಿದು? ಇದು 90 ಡಿಗ್ರಿ. ಸೊ 90 ಪ್ಲಸ್ 60 ಎಷ್ಟಾಗುತ್ತೆ? 90 ಪ್ಲಸ್ 65. 90 ಪ್ಲಸ್ 65 ಐ ವಿಲ್ ಗೆಟ್ 155. ಸೊ 155 ಡಿಗ್ರಿ. ಸೊ ಆಂಗಲ್ y is equal to 155 ಡಿಗ್ರಿ. ಸೊ ಎಕ್ಸ್ ಏನು? ಎಕ್ಸ್ಗೆ ಇಲ್ಲಿ 25 ಇದೆ ಅಲ್ಲ, 25ಗೆ ವರ್ಟಿಕಲಿ ಆಪೋಸಿಟ್ ಅಲ್ವಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು 25 ಡಿಗ್ರಿ. ಇದು ವರ್ಟಿಕಲಿ ಆಪೋಸಿಟ್ ಆಂಗಲ್ ಇಂದ ಬಂತು. ಓಕೆ, ಇದು ಆಲ್ಟರ್ನೇಟಿವ್ ಆಂಗಲ್ y. ಸೊ ನಾವು ಹಿಯರ್ ಎಕ್ಸ್ ಆಂಗಲ್ ಏನಿದೆ, and here we have 53 and 78. So we have to find what? Angle x. ಸೊ ಈಗ ಅಟ್ ಅ ಟೈಮ್ ಒಂದು ಲೈನ್ ಅಬ್ಸರ್ವ್ ಮಾಡಿ, ಟ್ರಾನ್ಸ್ವರ್ಸಲ್ ಲೈನ್ ಅಲ್ಲಿ. ಇದನ್ನ ಟಿ ಅಂತ ಕೊಡ್ತೀನಿ, ಇದನ್ನ ಸಮ್ ಎಲ್ ಅಂತ ನೇಮ್ ಕೊಡ್ತೀನಿ. ಓಕೆನಾ? ಸೊ ಎಲ್ ಆಂಗಲ್ನ ಫಸ್ಟು ನೋಡಿ. ಓಕೆನಾ? ಟಿನ ಸದ್ಯಕ್ಕೆ ಯು ಫೊಗೆಟ್ ಟಿ. ಓಕೆ, ಸೊ ಎರಡು ಲೈನ್ ಪ್ಯಾರಲಲ್ ಆಗಿದೆ, ಟ್ರಾನ್ಸ್ವರ್ಸಲ್ ಎಲ್. ಇಲ್ಲಿ 53 ಅಂದರೆ ಕರೆಸ್ಪಾಂಡಿಂಗ್ ಆಂಗಲ್ ಆಗಿ ಇಲ್ಲಿ ಎಷ್ಟಿರಬೇಕು? 53 ಇರಬೇಕು. ಸೊ ನಾವು ಯು ಅಬ್ಸರ್ವ್ ದಿಸ್ ಲೈನ್ ಟಿ. ಸೊ ಇದಿಷ್ಟು ಏನಾಗುತ್ತೆ? ಒಂದು ಆಂಗಲ್ ಆಗುತ್ತೆ. ಇದಿಷ್ಟು ಒಂದು ಆಂಗಲ್. ಈಗ ಒಂದು ಆಂಗಲ್ ಅಂದ್ರೆ ಅಲ್ಲಿಗೆ 53 ಪ್ಲಸ್ ಎಕ್ಸ್ ಎರಡೂ ಸೇರಿದ್ರೆ ಒಂದು ಆಂಗಲ್. ಈಗ ಟಿಗೆ ಕರೆಸ್ಪಾಂಡಿಂಗ್ ಅದೇನಿಗೆ ಈಕ್ವಲು? 78ಗೆ ಈಕ್ವಲ್. ಅಂದರೆ ಇದು ಕಂಪ್ಲೀಟ್ ಆಂಗಲ್ ಎಲ್ಲಿಗೆ ಈಕ್ವಲು? 78ಗೆ ಈಕ್ವಲ್ ಅಲ್ವಾ? ಸೊ ನನಗೆ ಎಕ್ಸ್ ಬೇಕು ಅಂದರೆ ನಾನು ಏನು ಮಾಡಬೇಕು? 78ಇಂದ 53ನ ಮೈನಸ್ ಮಾಡಬೇಕು. 78ಇಂದ 53ನ ಮೈನಸ್ ಮಾಡಿದ್ರೆ ಐ ವಿಲ್ ಗೆಟ್ 25 ಡಿಗ್ರಿ. ಸೊ ಆಂಗಲ್ ಎಕ್ಸ್ ಈಸ್ ವಾಟ್? ಆಂಗಲ್ ಎಕ್ಸ್ ಇಸ್ 25 ಡಿಗ್ರಿ. ಓಕೆ, ಸೊ ಸಿಂಪಲ್. ಇಲ್ಲ ನಾನು ಯೂಸ್ ಮಾಡಿದ್ದೇನು? ಜಸ್ಟ್ ಕರೆಸ್ಪಾಂಡಿಂಗ್ ಆಂಗಲ್ಸ್ನ ಯೂಸ್ ಮಾಡಿದ್ದೀನಿ ಅಷ್ಟೆ. ಓಕೆ, ಎಸ್. ಫೋರ್ತ್ ಒನ್, ಇನ್ ಫಿಗರ್ 5.33 ಎ ಬಿ ಸಿ ಇಸ್ ಈಕ್ವಲ್ ಟು 45 ಡಿಗ್ರಿ. ಎ ಬಿ ಸಿ ಎಲ್ಲಿದೆ? ಇಲ್ಲಿ ಎ ಬಿ ಸಿ ನಿಮ್ಗೆ ಗೊತ್ತಲ್ವಾ? ಮಧ್ಯದ ಆಂಗಲ್ ಅಲ್ಲಿ, ಮಧ್ಯದ ಏನದು ಆಲ್ಫಾಬೆಟ್ ಅಲ್ಲಿ ಆಂಗಲ್ ರೆಪ್ರೆಸೆಂಟ್ ಮಾಡಿರ್ತಾರೆ. ಸೊ ಐ ಕೆ ಜೆ. ಸೊ ಕೆ ಅಲ್ಲಿ ಆಂಗಲ್ ಇದೆ, ದಟ್ ಇಸ್ 78 ಡಿಗ್ರಿ. ಫೈಂಡ್ ದ ಆಂಗಲ್ಸ್ ಜಿ ಇ ಹೆಚ್. ಅಂದ್ರೆ ಇದನ್ನು ಕಂಡುಹಿಡಿಬೇಕು. ಹೆಚ್ ಇ ಎಫ್ ಈ ಆಂಗಲ್ನ ಕಂಡುಹಿಡಿಬೇಕು. ಆ್ಯಂಡ್ ಇ ಎಫ್ ಡಿ ಈ ಆಂಗಲ್ನ ಕಂಡುಹಿಡಿಬೇಕು. ಈ ಮೂರು ಆಂಗಲ್ನ ಕಂಡುಹಿಡಿಬೇಕು, ಆಯ್ತಾ? ಸೊ ಇಟ್ ಇಸ್ ವೆರಿ ಸಿಂಪಲ್. ನಿಮ್ಗೇನು ಗೊತ್ತಾಗಬೇಕು ಅಂತಂದರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಗೊತ್ತಾಗಬೇಕು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಪ್ಯಾರಲಲ್ ಲೈನ್ಸ್, ಆರೋ ಮಾರ್ಕ್ ಕೊಟ್ಟಿದ್ದಾರೆ. ಇದು ಟ್ರಾನ್ಸ್ವರ್ಸಲ್ ಅಲ್ವಾ? ಅಟ್ ಎ ಟೈಮ್ ಇದನ್ನು ಮಾತ್ರ ಅಬ್ಸರ್ವ್ ಮಾಡಿ. ಇಲ್ಲಿ 78, ಇದಕ್ಕೆ ಕರೆಸ್ಪಾಂಡಿಂಗ್ ಆಂಗಲ್ ಎಲ್ಲಿದೆ? ಇಲ್ಲಿದೆ. ಇದು ಕೂಡ 78 ಅಲ್ವಾ? ಫಸ್ಟ್ ಒನ್ ಇಸ್ ಕರೆಸ್ಪಾಂಡಿಂಗ್ ಆಂಗಲ್. ಕರೆಸ್ಪಾಂಡಿಂಗ್ ಯೂಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಏನು ಯೂಸ್ ಮಾಡ್ತಿದ್ದೆ ಅಂದರೆ ವರ್ಟಿಕಲಿ ಅಪೋಸಿಟ್ ಆಂಗಲ್. ಸೊ 78 ವರ್ಟಿಕಲಿ ಅಪೋಸಿಟ್ ಆಂಗಲ್ ಯಾವುದಿದೆ? ದಿಸ್ ಒನ್ ಅಲ್ವಾ? 78 ಅಂತಂದ್ರೆ ಏನದು ಆಂಗಲ್? ಜಿ ಇ ಕೆ. ಈ ಆಂಗಲ್ಲು ಯಾವುದಕ್ಕೆ ಈಕ್ವಲ್? ಎಫ್ ಇ ಡಿ. ಯಾಕೆ ಅಂತಂದರೆ ಅದು ವರ್ಟಿಕಲಿ ಆಪೋಸಿಟ್ ಆಂಗಲ್. ಅಂದಮೇಲೆ ಆಂಗಲ್ ಎಫ್ ಇ ಡಿ ಏನಾಗುತ್ತೆ? ವರ್ಟಿಕಲಿ ಆಪೋಸಿಟ್ ಅಂದಮೇಲೆ ಎಫ್ ಇ ಡಿ ಆಂಗಲ್ ವಿಲ್ ಬಿ 78 ಡಿಗ್ರಿನೋ. ಸೊ ಐ ವಿಲ್ ಗಾಟ್ ದಿಸ್ ಆಂಗಲ್ 78 ಡಿಗ್ರಿ. ಅದೇ ರೀತಿ ಬಿ ಸಿ ಏನು ಕೂಡ ಕರೆಸ್ಪಾಂಡೆಂಟ್ ಮಾಡ್ಕೊಳ್ಳೋಣ. ಸೊ ಈ ಲೈನ್ ಏನಾಗಿದೆ?
ಟ್ರಾನ್ಸ್ವರ್ಸಲ್. ಇಲ್ಲಿ ಕರೆಸ್ಪಾಂಡಿಂಗ್ ಅಂದರೆ ಇಲ್ಲಿ ಕರೆಸ್ಪಾಂಡಿಂಗ್ ಅಲ್ವಾ ಇದು. ಸೊ ದಿಸ್ ವಿಲ್ ಬಿಕಮ್ 45 ಡಿಗ್ರಿ. ಓಕೆ, ಅಂದರೆ ಬಿ ಇ ಡಿ ಎಸ್ ಆಂಗಲ್ ಬಿ ಇ ಡಿ is what? 45 degree, which will be equal to what? GEH. So GEH ಕೂಡ 45 ಡಿಗ್ರಿ. ಯಾಕೆ ಅಂದರೆ ಅಗೇನ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. ನೋಡಿ ಆಪೋಸಿಟ್ ಆಗಿದೆ, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಅಲ್ವಾ, ಎರಡು ಸೇಮ್ ಲೈನಿಂದ ಇಂಟರ್ಸೆಕ್ಟ್ ಆಗಿದೆ. ಸೊ ನಾವು ಈಗ ಈ ಆ್ಯಂಗಲ್ ಹೆಂಗೆ ಕಂಡುಹಿಡಿಯೋದು ಅಂದರೆ HEF ಹೇಗೆ ಕಂಡುಹಿಡಿಯೋದು? ಸೊ ಇದೊಂದು ಸ್ಟ್ರೇಟ್ ಲೈನ್ ಅಲ್ವಾ, ಸ್ಟ್ರೇಟ್ ಲೈನಲ್ಲಿ ಎಷ್ಟಾದರೂ ಆ್ಯಂಗಲ್ ಇರಲಿ ಅದ್ರದ್ದು ಸಮ್ ಏನಾಗಿರಬೇಕು, ಈಗ ಒಂದು ಸೈಡ್ ಮಾತ್ರ ಅಬ್ಸರ್ವ್ ಮಾಡ್ಬೇಕು ನೀವು, ಓಕೆನಾ. ಸೊ ನನಗೆ ಈ ಆ್ಯಂಗಲ್ ಕೆಳಗಡೆ ಇದೆ, ಸೊ ಕೆಳಗಡೆ ಆ್ಯಂಗಲ್ಸ್ ಅಷ್ಟನ್ನು ಮಾತ್ರ ಆ್ಯಡ್ ಮಾಡಬೇಕು. ಸೊ ಒಂದು ಲೈನ್ ಹಿಂಗಿದೆ ಅಂದರೆ ಈ ರೀತಿ ಇದೆ, ಕೆಳಗಡೆ ಆ್ಯಂಗಲ್ಸ್ ಮಾತ್ರ ಆ್ಯಡ್ ಮಾಡ್ಬೇಕು ನಾನು, ಮೇಲ್ಗಡೆದನ್ನು ಕನ್ಸಿಡರ್ ಮಾಡೋದು ಬೇಡ. ಸೊ ಮೇಲೂ ಕನ್ಸಿಡರ್ ಮಾಡಿಬಿಟ್ರೆ ನಿಮಗೆ 360 ಆಗುತ್ತೆ. ಓಕೆ, ಸೊ ಹಿಂಗೆ ಕನ್ಸಿಡರ್ ಮಾಡಿ ಎಲ್ಲನೂ ಆ್ಯಡ್ ಮಾಡಿದ್ರೆ ಒಂದು ಸರ್ಕಲ್ ಆಗುತ್ತೆ. ದಿಸ್ ವಿಲ್ ಬಿಕಮ್ 360 ಡಿಗ್ರಿ. ನೋ, ಐ ಡೋಂಟ್ ವಾಂಟ್ ದಿಸ್, ಐ ವಾಂಟ್ ಒನ್ ಸೈಡ್. ಸೊ ಹಿಂಗೆ ಕೆಳಗಡೆ ಆ್ಯಂಗಲ್ ಏನಿದೆ ಇದು ಎಷ್ಟಿದೆ ಇಲ್ಲಿ, ದಿಸ್ ಇಸ್ 45. ಸೊ ಇಲ್ಲಿ 45 ಇದೆ, ಇಲ್ಲಿ ಕಂಡುಹಿಡಿಬೇಕು ನಾನು ಆ್ಯಂಗಲ್ ಇ. ಇಲ್ಲಿ ಎಷ್ಟಿದೆ, ಇಲ್ಲಿ 78 ಡಿಗ್ರಿ ಇದೆ. ಸೊ ಮೂರು ಆ್ಯಡ್ ಮಾಡಿದ್ರೆ ಏನಾಗಬೇಕು, 180 ಡಿಗ್ರಿ ಆಗಬೇಕು. ಸೊ 180 ಡಿಗ್ರಿಯಿಂದ ಇವೆರಡನ್ನ ಮೈನಸ್ ಮಾಡಿ, ಅಂದರೆ ಆ್ಯಡ್ ಮಾಡಿ ಮೈನಸ್ ಮಾಡಬೇಕು. ಸೊ 45 ಡಿಗ್ರಿ ಪ್ಲಸ್ ಆ್ಯಂಗಲ್ ಇ ಅಂತಂದರೆ ಐ ವಿಲ್ ರೈಟ್ ಲೈಕ್ HEF ಅಂತ ಬರೆಯೋಣ. ಆ್ಯಂಗಲ್ ಇನ ಪ್ಲಸ್ 78 ಡಿಗ್ರಿ ಎಷ್ಟಾಗಬೇಕು, 180 ಡಿಗ್ರಿ. ಸೊ ಇವೆರಡನ್ನು ಸಮ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ, angle HEF. So if I add 78 plus 45, I'll get 3, 1, so 11, 12. So 123, 180. So HEF ಬೇಕು ಅಂತಂದ್ರೆ ನಾನು ಏನು ಮಾಡಬೇಕು, 180ಇಂದ 123ನ ಮೈನಸ್ ಮಾಡಬೇಕು. So I think if you minus, you'll get 57. So the angle of E is 57 ಡಿಗ್ರಿ. ಸೊ ಮೂರು ಆ್ಯಂಗಲ್ ಬಂತಾ, ಇಟ್ ಇಸ್ 45, 78 ಆ್ಯಂಡ್ 57. ಸೊ ಎಸ್, ಸೊ ಐ ಥಿಂಕ್ ವಿ ಶಿಲ್ ಡೂ ದಿಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ರಿಮೈನಿಂಗ್ 3 ಪ್ರಾಬ್ಲಮ್ಸ್ ಇದೆ ಅನ್ಸುತ್ತೆ. ಎಸ್, ಸೊ ರಿಮೈನಿಂಗ್ 3 ಪ್ರಾಬ್ಲಮ್ಸ್ ಲೆಟ್ ಅಸ್ ಕವರ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.